ಮೊನ್ನೆ ಇತ್ತೀಚೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಈ ಭಾಗದ ಹಿಂದುಳಿದ ನಾಯಕ ತಿಪ್ಪಣ್ಣಪ್ಪ ಕಬ್ಬೂರು ಸಾಹೇಬರ MLC 3ನೇ ಬಾರಿ ಆಗಿದ ನಿಮಿತ್ತವಾಗಿ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆ ಕಾರ್ಯಕ್ರಮದ ಬ್ಯಾನರ್ನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಅಹಿಂದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಫೋಟೋವನ್ನು ಬ್ಯಾನರ್ನಲ್ಲಿ ಕೈ ಬಿಡಲಾಗಿದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರು ಹೈಕಮಾಂಡ್ ಒಂದು ಮಾತಿಗೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಂತರ ಅವರನ್ನು ಮೂಲೆ ಗುಂಪು ಮಾಡತಕ್ಕಂಥದ್ದು, ಉದ್ದೇಶಪೂರ್ವಕವಾಗಿ ಅವರನ್ನು ತೇಜೋವಧೆ ಮಾಡತಕ್ಕಂಥದ್ದು ಸರಿಯಲ್ಲ. ಇದನ್ನು ಈ ಕರ್ನಾಟಕ ರಾಜ್ಯದ ಕುರುಬ ಸಮಾಜ ತೀವ್ರವಾಗಿ ಖಂಡಿಸ್ತದೆ, ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಮುಂಬರುವ ದಿನದಲ್ಲಿ ಇದರ ಪರಿಣಾಮವನ್ನು ಕಾಂಗ್ರೆಸ್ ಪಕ್ಷ ಅನುಭವಿಸಬೇಕಾಗ್ತಂತ ಮಾತನ್ನು ನಾವು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಸರ್, ಮೊನ್ನೆ ತನ ಒಂದು ಪ್ರೊಟೆಸ್ಟ್ನು ಸಹ ಮಾಡಿದ್ದಾರೆ. ಅದರಲ್ಲಿ ಸಹ ಸಿದ್ದರಾಮಯ್ಯ ಸಾಹೇಬ್ರ ಫೋಟೋ ಇಲ್ಲಂತೆ ಕೇಳಿ ಬಂದಿದೆ ಸರ್. ಮೊನ್ನೆ ಅವರು ಹೋರಾಟ ಮೊನ್ನೆ ಆಗಿದ್ದು ನಿಜ. ಇತ್ತೀಚೆಗೆ ಕಾಂಗ್ರೆಸ್ನಿಂದ ಅವರನ್ನ ಕೆಳಗಿಳಿಸಿದ, ಮುಖ್ಯಮಂತ್ರಿ ಸ್ಥಾನದ ಕೆಳಗಿಳಿಸಿದ ನಂತರ ರಾಜ್ಯಾದ್ಯಂತ ಅವರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕುತಂತ್ರ ಕಾಂಗ್ರೆಸ್ ಒಳಗೊಳಗೆ ಮಾಡ್ತಾ ಇದೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಮುಖ ನೋಡಿ ಈ ರಾಜ್ಯದ ಕುರುಬ ಸಮಾಜ 90% ಕುರುಬ ಸಮಾಜ ಬೆಂಬಲ ಕೊಟ್ಟಿದೆ. ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯ ಕಂಡಂತ ಧೀಮಂತ ನಾಯಕ, ಮಾಸ್ ಲೀಡರ್. ಅವರನ್ನ ಕಡೆಗಣಿಸಿದ್ರೆ ಕಾಂಗ್ರೆಸ್ ಮೂಲೆ ಗುಂಪಾಗೋದು ನಿಜ. ಯಾವ ಕಾರಣದಿಂದ ಇವ್ರು ಮಾಡ್ತಾ ಇದ್ದಾರೆ? ಕುರುಬ ಸಮಾಜದಲ್ಲಿ ಇಳಿಸ್ಬೇಕಾ ಏನಂತ ಇದು ಕುತಂತ್ರ ನಡೀತಾ ಇದೆ ಅಂತ ಒಂದು ಸುದ್ದಿ ಕೇಳಬೇಕಾಗುತ್ತೆ. ಸಿದ್ದರಾಮಯ್ಯನವರು ಅಂದ್ರೆ ಒಬ್ಬ ಮಾಸ್ ಲೀಡರ್, ಜನನಾಯಕ. ಅವರನ್ನ ಕುಗ್ಗಿಸಿದ್ರೆ ಆ ಕುರುಬ ಸಮಾಜ ಕೂಡ ಕುಗ್ಗುತ್ತೆ ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ಕೆಲಸವನ್ನು ಮಾಡ್ಲತ್ತಾರೆ. ಅವ್ರಿಗೆ ಕುರುಬರು ಓಟ್ ಬೇಕಾಗಿಲ್ಲ ಅಂತ ಕಾಣಿಸ್ತದೆ. ಮುಂಬರುವ ದಿನದಲ್ಲಿ ಪಾಠವನ್ನು ಕಲಿಸ್ತಾರ. ನಾವು ಕಲ್ಯಾಣ ಕರ್ನಾಟಕದಲ್ಲಿ ಉದಾಹರಣೆ ತಗೊಳ್ರಿ, 41 ವಿಧಾನಸಭಾ ಮತಕ್ಷೇತ್ರಗಳಲ್ಲಿ ಒಂದೇ ಒಂದು ಏನು ಕೊಪ್ಪಳ ಜಿಲ್ಲೆ ಹೊರತುಪಡಿಸರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು MLA ಇಲ್ಲ, ಒಂದು MLC ನಾಮಿನೇಷನ್ ಹಾಕಿದ್ರು ನಮ್ಮ ಹಿರಿಯರು. ಯಾರಿಗೂ ಕೂಡ ಅವಕಾಶ ಮಾಡಿಕೊಡ್ಲಿಲ್ಲ. ನಾನು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ, ಬೀದರ್, ಯಾದಗಿರಿನಲ್ಲಿ ಈ ವಿಷಯ ಕುರಿತಂತೆ ಮಾತಾಡಿದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲಬುರಗಿಯಲ್ಲಿ ನಮ್ಮ ಕುರುಬ ಸಮಾಜ ಅನೇಕ ಹಿರಿಯ ಕಾಂಗ್ರೆಸ್ ನಮ್ಮ ಪಕ್ಷದ ಹಿರಿಯರಾದ ನಮ್ಮ ಸಮಾಜದ ವತಿಯಿಂದ ನಮ್ಮ ರೇವಣ ಸಿದ್ದಪ್ಪ ಸಾತ್ನೂರ್ ಇರ್ಬೋದು, ದೇವೇಂದ್ರಪ್ಪ ಮರ್ತೂರವ್ರು ಇರ್ಬೋದು, ಮಲ್ಲಿಕಾ ಪೂಜಾರಿ ಬಂಕೂರವ್ರು ಇರ್ಬೋದು, ಬೈಲಪ್ಪ ನೆಲ್ಲೋಗಿಯವ್ರು ಇರ್ಬೋದು, JM ಕರ್ಬೂರ್ ಇರ್ಬೋದು. ಇವರೆಲ್ಲ ಆಕಾಂಕ್ಷಿಗಳಿದ್ರೆ MLC ಸ್ಥಾನಕ್ಕೆ. ನೀವು ನಮಗೆ ಯಾಕೆ ಪರಿಗಣಿಸಲಿಲ್ಲ? ಇವರು ಕಣ್ಣಿಗೆ ಕಾಣಲಿಲ್ವಾ ಕಾಂಗ್ರೆಸ್ದವರಿಗೆ? ಇನ್ನು ನಾವು ಯಾದಗಿರಿ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರೆ ಅಲ್ಲಿ ನಮ್ಮ ರೈತ ಹೋರಾಟಗಾರ, ನಮ್ಮ ಸಮಾಜಕ್ಕೆ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಶರಣಪ್ಪಣ್ಣ ಸಲದ್ಪುರ್ ಅವರು ಪರಿಗಣಿಸಲಿಲ್ಲ, ಭೀಮಣ್ಣ ಮೇಟಿಯವರು ಪರಿಗಣಿಸಲಿಲ್ಲ. ಬೀದರ್ನಲ್ಲಿ ನಮ್ಮ ಸಮಾಜದ ಗೊಂಡ ಸಮಾಜ ಹಿರಿಯ ನಾಯಕರಾಗಿರ್ತಕ್ಕಂಥ ಅಮೃತ್ ಚಿಂಕೋಡೆ ಇರ್ಬೋದು, ಇನ್ನೊಬ್ಬರು ಪಂಡಿತರ ಚಿದ್ರಿ ಇರ್ಬೋದು, ಅವರನ್ನ ಪರಿಗಣಿಸಲಿಲ್ಲ. ಅಂದ್ರೆ ನಾವು ಬರೀ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ ಕಾಂಗ್ರೆಸ್ನವರು ಕುರುಬರನ್ನ. ಇದರ ಪರಿಣಾಮ ಮುಂದುವರ ಚುನಾವಣೆಯಲ್ಲಿ ನಮ್ಮ ಜನ ಪಾಠ ಕಲಿಸ್ತೀವಿ. ಸರ್, ಇದರಲ್ಲಿ ಬ್ಯಾನರ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಈಗ ತಾನೇ, ಅದು ಏನಂತಾರ, ಕೇರಳದ ಮಾಜಿ ಮುಖ್ಯಮಂತ್ರಿ ಆಗಿರ್ಬೋದು, ಮತ್ತು ತಮಿಳುನಾಡು ಮುಖ್ಯಮಂತ್ರಿ ಮತ್ತು ದಿಲ್ಲಿದ ಪ್ರಭಾವಿ ನಾಯಕ ಆದ ಅವ್ರ ಫೋಟೋಗಳು ಇದ್ದಾವೆ. ಸಿದ್ದರಾಮಯ್ಯ ಅವ್ರದ್ದೇ ಮಾತ್ರ ಇಲ್ಲ ಅಂತ ಕೇಳದ ಬರ್ತದೆ. ಸರ್, ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಭಾವಚಿತ್ರಗಳು ಹಾಕೊಂಡು ನೀವು ಮತ ಕೇಳಕ್ ಹೋಗ್ತೀರ ಮುಂದೆ. ಸಿದ್ದರಾಮಯ್ಯನವರು ಈ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಆಗಿದ್ದರು. ಅವ್ರ ಅಭಿಮಾನಿಗಳು ಈ ರಾಜ್ಯದ ಪ್ರತಿಯೊಂದು ಬೂತ್ನಲ್ಲಿ ಅವ್ರ ಅಭಿಮಾನಿಗಳದಾರ. ನೀವು ಅವ್ರ ಭಾವಚಿತ್ರ ಬಿಟ್ಟು ಮುಂದೆ ಅವ್ರ ಮುಖ ತೋರಿಸ್ಕೊಂಡು ಹೋಗ್ರಿ ಕಾಂಗ್ರೆಸ್ದವ್ರು ಓಟ್ ಕೇಳಲಿಕ್ಕೆ. ಕಲಬುರಗಿ ಜಿಲ್ಲೆಯಲ್ಲಿ ಮೊನ್ನೆ ತಾನೇ ವಿಧಾನ ಪರಿಷತ್ ಆಯ್ಕೆಯಾಗಿದ್ದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಸರ್ ಅವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಬ್ಯಾನರ್ ಹಾಕಿದಿಲ್ಲ ಕಾರಣ ಅದಕ್ಕೆ ನಾವು ವಿರೋಧ ವ್ಯಕ್ತಪಡಿಸ್ತೀವಿ. ಕಾಂಗ್ರೆಸ್ ಪಕ್ಷದಿಂದ ಕುರುಬ ಸಮಾಜ ಓಟು ಭಾಳ ಪಡೆದಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ಒಂದು MLA ಇಲ್ಲ, MLC ಇಲ್ಲ. MLC ಮಾಡ್ಬೇಕಂತೇಳಿ ಮನವಿ ಕೊಡ್ತಾ ಇದ್ದೀವಿ. ಇವರು JM ಕೊರಬು, ರೇವಣ ಸಿದ್ದಪ್ಪ ಸಾತ್ನೂರು ಮತ್ತು ಬೈಲಪ್ಪ ನೆಲೋಗಿ ಹಲವಾರು ಹಿರಿಯರು ಮುಖಂಡರಿದ್ದಾರೆ. ಅವರಿಗೆ ಗುರುತಿಸಿ ಒಂದು ವಿಧಾನ ಪರಿಷತ್ ಸ್ಥಾನ ಕೊಡಬೇಕಂತೇಳಿ ನಮ್ಮ ಅನಿಸಿಕೆ ಇದೆ. ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ, ಅವರು ಅಪಾರ ಕೊಡುಗೆ ಇದೆ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಇಂದಿರಾ ಕ್ಯಾಂಟೀನ್ ಹಾಗೂ ಹಲವಾರು ಕೊಡುಗೆಗಳು ಮಾಡಿದ್ದಾರೆ. ಅವರಿಗೆ ಮೂಲೆಗುಂಪು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಸಮಾಜದಿಂದ ವಿರೋಧ ವ್ಯಕ್ತಪಡಿಸ್ತೀವಿ. ನನ್ನ ಹೆಸರು ಸಿದ್ದಣ್ಣ ಪಚ್ಚ, KK ಟೈಗರ್ಸ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರು, ಕಲಬುರಗಿ.